ರೋಷನ್ ಜ್ಯೂಸ್ ನಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅನ್ನೋ ಭಯ ಇತ್ತು ಅನುಶ್ರೀ ಹೇಳಿಕೆ. ಅನುಶ್ರೀ ಅವರು ಕಳೆದ ವರ್ಷ ಆಗಸ್ಟ್ ನಲ್ಲಿ ಕೂರ್ಗ್ ಮೂಲದ ರೋಷನ್ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಪತಿ ರೋಷನ್ ಅವರೊಂದಿಗೆ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿರುವ ಅನುಶ್ರೀ ಅವರು ಕೆಲಸದಲ್ಲೂ ಬ್ಯುಸಿಯಾಗಿದ್ದಾರೆ. ಪ್ರಸ್ತುತ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ನಿರೂಪಣೆ ಮಾಡ್ತಿದ್ದಾರೆ. ಇದೀಗ ಸಂದರ್ಶನವೊಂದರಲ್ಲಿ ರೋಷನ್ ಅವರನ್ನು ಹೇಗೆ ಭೇಟಿ ಮಾಡಿದ್ದೆ, ಸ್ನೇಹ ಹೇಗೆ ಶುರುವಾಯಿತು ಎಂಬುದರ ಬಗ್ಗೆ ವಿವರಿಸಿದ್ದಾರೆ. ಅನುಶ್ರೀ ಅವರು ಕಳೆದ ವರ್ಷ ಆಗಸ್ಟ್ ನಲ್ಲಿ ಕೂರ್ಗ್ ಮೂಲದ ರೋಷನ್ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರೋಷನ್ ಅವರ ಭೇಟಿ ಮಾಡಿದ್ದು ನಾನು ಮೊದಲ ಬಾರಿಗೆ ಹೊಸಪೇಟೆಯಲ್ಲಿ. ಅದು ಅಪ್ಪು ಅವರ ಮೆಚ್ಚಿನ ಜಾಗ. ರೋಷನ್ ಮತ್ತು ಶ್ರೀದೇವ್ ಫ್ರೆಂಡ್ಸ್. ಆಗ ಭೇಟಿ ಆದಾಗ ಹಾಯ್ ಬಾಯ್ ಅಷ್ಟೇ. ನನ್ನನ್ನ ಕಾಫಿಗೆ ಕರೆದುಕೊಂಡು ಹೋಗಬೇಕು ಎಂದು ಶ್ರೀದೇವಿ ಮೂಲಕ ರೋಷನ್ ಕೇಳಿದರು. ನೀವು ನಂಬಲ್ಲ, ನನ್ನನ್ನ ಆಚೆ ಕಾಫಿ ಕರೆದುಕೊಂಡು ಹೋಗ್ಬೇಕು ಅಂತ ಯಾರೂ ನನ್ನ ಬಳಿ ಇದುವರೆಗೆ ಹೇಳಿಲ್ಲ. ಜ್ಯೂಸ್ ನಲ್ಲಿ ಏನಾದ್ರು ಮಿಕ್ಸ್ ಮಾಡಿಕೊಟ್ಬಿಟ್ರೆ ನನ್ನ ಫಸ್ಟ್ ಭೇಟಿ ಆದ ತಕ್ಷಣ ತುಂಬಾ ಅಹಂಕಾರಿ ಅಂತ ಅಂದ್ಕೊಳ್ತಾರೆ. ಬೇಡದೇ ಇರೋರೆಲ್ಲ ಕಾಫಿಗೆ ಕರೆದದ್ದು ಇದೆ. ಆಗ ಕಾಫಿಗೆ ವಿಷ ಹಾಕಬೇಕು ಅಂತ ಅನಿಸಿದುಂಟು. ಸಿಂಗಲ್ ಹುಡುಗ ಯಾವತ್ತು ಕಾಫಿಗೆ ಕರೆದಿಲ್ಲ. ಭಯ ಆಗೋಗಿತ್ತು. ರಾಜ್ಬಿ ಶೆಟ್ಟಿಗೆ ವಿಚಾರ ಹೇಳಿದ್ದೆ. ಮೀಟ್ ಮಾಡಿದಾಗ ಜ್ಯೂಸ್ ನಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ರೆ ಅಂತ ರಾಜ್ ಬಳಿ ಹೇಳಿದ್ದೆ. ಆಗ ರಾಜ್ ಇದ್ದವರು, ನೀನು ದೊಡ್ಡ ಮಿಸ್ ಯೂನಿವರ್ಸ್, ಐಶ್ವರ್ಯ ರೈ, ಜ್ಯೂಸ್ ನಲ್ಲಿ ಬೇರೆ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರಾ ಅಂದಿದ್ರು. ಆಗ ಚೈತ್ರ ರಾಜ್ ಇಬ್ಬರು ಇದ್ರು. ಚೈತ್ರ ಕೂಡ ಹೋಗು ಅಂತ ಪುಷ್ ಮಾಡ್ತಾ ಇದ್ರು. ನನಗೆ ರಾಜ್ ಮೀಟ್ ಆಗೋ ತನಕ ನನಗೆ ಜಾಸ್ತಿ ಸ್ನೇಹಿತರು ಇರಲಿಲ್ಲ, ಕಡಿಮೆ ಇದ್ದರು ಎಂದರು. ನಂತರ ರಾಜ್ ಕೂಡ ಬಳಿಕ ಮೀಟ್ ಆಗು, ಒಂದು ಸಲ ಮಾತಾಡು, ಒಳ್ಳೆಯ ಸ್ನೇಹಿತ ಸಿಗಬಹುದು, ಡೈರೆಕ್ಟ್ ಮದ್ವೆಗೆ ಯಾಕೆ ಹೋಗ್ತೀಯಾ ಅಂತ ಹೇಳಿದ್ರು. ಬಳಿಕ ಮೀಟ್ ಮಾಡಿದೆ, ಆಮೇಲೆ ಶೇಕ್ ಹ್ಯಾಂಡ್ ಮಾಡಿದೆ. ಫುಲ್ ಬೆವರು ಬಿಟ್ರು. ಆಮೇಲೆ ಸಖತ್ ಮಾತಾಡಲು ಶುರು ಮಾಡಿದ್ರು. 2 ಗಂಟೆ ಆಗೋಗಿದೆ. ರಾಜ್ ಆಮೇಲೆ ಕಾಲ್ ಮಾಡಿದ್ರು. 4 ಗಂಟೆ ಆದ್ರೂ ಮಾತಾಡ್ತಾ ಇದ್ದೀವಿ. ರಾಜ್ ಮತ್ತೆ ಅಷ್ಟು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಬಳಿಕ ಮಾತುಕತೆ ಮುಗಿಸಿ ಹೋಗಿ ರಾಜ್ ಭೇಟಿ ಮಾಡಿದೆ. ಹುಡುಗ ಇಷ್ಟ ಆದ ಎಂದೆ. ಏನ್ ಇಷ್ಟ ಆಯ್ತು ಅಂದಾಗ ಬಹಳ ಒಳ್ಳೆಯ ಹುಡುಗ, ಆರ್ಡಿನರಿ ಹುಡುಗ ಅನಿಸ್ತು ಅಂತ ಹೇಳಿದ್ದೆ. ಮುಂದೆ ಸ್ನೇಹಿತರಾದ್ವು ಎಂದು ಅನುಶ್ರೀ ವಿವರಿಸಿದ್ದಾರೆ. ನಂತರ ಫ್ರೆಂಡ್ಸ್ ಆದ್ವಿ. 2 ವರ್ಷ ನಾವು ಡೇಟ್ ಮಾಡಿದ್ವಿ. ನಾನು ಎಲ್ಲಾ ಕಡೆ ಓಡಾಡುವಾಗ ಅದು ಗೊತ್ತಾಗ್ತಾನೂ ಇರ್ಲಿಲ್ಲ. ಬಾಡಿ ಗಾರ್ಡ್ ಎಂದು ಸಾಕಷ್ಟು ಜನ ಅಂದ್ಕೊಂಡಿದ್ರು. ಊಟಕ್ಕೆ ಶಾಪಿಂಗ್ ಆರಾಮ್ ಹೋಗ್ತಾ ಇದ್ದೆ, ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಎಂದಿದ್ದಾರೆ.